ವೆಲ್ಕಮ್ ಬ್ಯಾಕ್. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬೀದರ್ನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಎಇ ರವೀಂದ್ರ ಅವರಿಗೆ ಶಾಕ್ ಕೊಟ್ಟಿರುವಂತದ್ದು. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿ ರವೀಂದ್ರಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಇದ್ದಕ್ಕಿದ್ದ ಹಾಗೆಯೇ ಲೋಕಾಯುಕ್ತ ಅಧಿಕಾರಿಗಳು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ಮನೆಗೆ ಒಂದು ಕಡೆ ಈಗಾಗಲೇ ದಾಖಲೆಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ರವೀಂದ್ರ ಅವರಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು ಲೋಕಾಯುಕ್ತ ಅವರ ಮನೆಗಳಲ್ಲಿ, ಅಂದ್ರೆ ಮೀನ್ಸ್ ಈಗಾಗಲೇ ಅಧಿಕಾರಿಯ ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಸ್ವಗ್ರಾಮ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಎಸ್, ಬೀದರ್ನ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗೆ ಶಾಕ್ ಕೊಟ್ಟಿರುವಂತದ್ದು. 3 ಕಡೆ ದಾಳಿಯನ್ನ ನಡೆಸಿದ್ದಾರೆ. ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಬಸವ ಕಲ್ಯಾಣದ ಸಣ್ಣ ನೀರಾವರಿ ಇಲಾಖೆಯ ಎಇ ಮನೆಯ ಮೇಲೆ ಏಕಾಏಕಿಯಾಗಿ ದಾಳಿಯನ್ನ ನಡೆಸಿದ್ದಾರೆ. ಬೀದರ್ನ ಚಿಕ್ಕಪೇಟನ್ನಲ್ಲಿರುವಂತಹ ಮನೆ, ಬಾಲ್ಕಿಯ ಡೋಣಗಾಪುರದಲ್ಲಿರುವಂತಹ ಮನೆ, ಬಸವ ಕಲ್ಯಾಣದ ನೀರಾವರಿ ಇಲಾಖೆಯ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಅಧಿಕಾರಿ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಲೋಕ ಪೊಲೀಸರು. ಆದಾಯಕ್ಕಿಂತ ಹೆಚ್ಚಿನ ಗಳಿಕೆಯ ಹಿನ್ನೆಲೆಯಲ್ಲಿ ರೇಡ್ ಮಾಡಿದ್ದಾರೆ ಪೊಲೀಸರು. ಡಿವೈಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ 3 ತಂಡದಿಂದ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಆಯ್ತು ನಡೀತಿಲ್ಲ ರೀ. ಎಸ್, ಒಂದು ಕಡೆ ಇತ್ತೀಚೆಗಂತೂ ಲೋಕಾಯುಕ್ತ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಆದಾಯ ಮೀರಿ ಹೆಚ್ಚಿನ ಗಳಿಕೆಯಲ್ಲಿ ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿರ್ತಾರೋ ಅವರ ಮನೆ ಮೇಲೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆ ಗಮನ ಹರಿಸ್ತಾ ಇರಬಹುದು ನೀವೀಗಾಗಲೇ.
ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗೆ ಶಾಕ್ ಕೊಟ್ಟಿರುವಂತದ್ದು ಎಇ ರವೀಂದ್ರಗೆ ಶಾಕ್ ಕೊಟ್ಟಿದ್ದು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಲಾಗಿದೆ. ಸದ್ಯಕ್ಕೆ ಸಿಕ್ಕಂತ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ರವೀಂದ್ರ ಅವರ ಮನೆ ಕಚೇರಿ 3 ಕಡೆ ಮನೆ ಇರುವಂತದ್ದು. 3 ಕಡೆನೂ ಕೂಡ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಬಸವ ಕಲ್ಯಾಣದ ಸಣ್ಣ ನೀರಾವರಿ ಇಲಾಖೆಯ ಎಇ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗೆ ಕಣ್ಣ ಬಿಟ್ಟ ತಕ್ಷಣವೇ ಅಧಿಕಾರಿಗಳು ಹಾಜರಿದ್ರು. ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೀದರ್ನ ಚಿಕ್ಕ ಪೇಟ್ನಾದಲ್ಲಿರುವಂತಹ ಮನೆ, ಹಾಗೆ ಎಇ ವಾಸಿರುವಂತಹ ಮನೆ, ಅದರ ಜೊತೆಗೆ ಬಾಲ್ಕಿಯ ಡೊಣಗಾಪುರದಲ್ಲಿರುವಂತಹ ಮನೆ, ಈ ಮನೆಗಳಲ್ಲೆಲ್ಲ ಕೂಡ ಏಕಾಏಕಿಯಾಗಿ ಏಕಕಾಲದಲ್ಲೇ ದಾಳಿಯನ್ನ ನಡೆಸಿರುವಂತದ್ದು ಅಧಿಕಾರಿಗಳು. ಮನೆಯಲ್ಲಿ ದಾಖಲೆಗಳನ್ನೆಲ್ಲ ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ. ಹೆಚ್ಚಿನ ಗಳಿಕೆಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ರೇಡ್ ಮಾಡಿದ್ದಾರೆ ಪೊಲೀಸರು. ಡಿವೈಎಸ್ಪಿ ಹನುಮಂತ ರಾಯ ನೇತೃತ್ವದಲ್ಲಿ 3 ತಂಡದಿಂದ ಪರಿಶೀಲನೆ ನಡೆಸ್ತಾ ಇರುವಂತದ್ದು. 3 ಕಡೆ 3 ತಂಡ ಈಗಾಗಲೇ ಹೋಗಿ ಒಂದು ಶಾಕ್ ಕೊಟ್ಟಿದೆ. ಕೆಳಗಿಂದು ನಾವು 2 ಸಲ ಓದಿಸ್ಬೇಕು. Yeah, welcome to the